ಶ್ರೀ ಗುರುಭ್ಯೋ ನಮಃ. ಹರಿಸರ್ವೋತ್ತಮಃ ವಾಯುಜೀವೋತ್ತಮಃ. ಮಂಚೆ ಉಪಸ್ಥಿತಾನ್ ಆಚಾರ್ಯಾನ್ ನಮಸ್ಕೃತ್ಯ ಮಮ ಗುರುನಪಿ ನಮಸ್ಕೃತ್ಯ ಅಹಂ ವಾಲ್ಮೀಕಿ ರಾಮಾಯಣೆ ಪಂಚಮ ಶ್ಲೋಕಸ್ಯ ಅನುವಾದಂ ಯಥಾಮತಿ ಕರೋಮಿ. ಇದಾನಿಂ ಶ್ಲೋಕಃ ಮಮ ನಾಮ ವಿಜಯಪ್ರಿಯ. ಇದಾನಿಂ ಶ್ಲೋಕಃ ಏತದಿಚ್ಛಾಮ್ಯಹಂ ಶ್ರೋತುಂ ಪರಂ ಕೌತೂಹಲಂ ಹಿ ಮೇ ಮಹರ್ಷೇ ತ್ವಂ ಸಮರ್ಥೋಸಿ ಜ್ಞಾತುಮೇವಂ ವಿಧಂ ನರಂ. ಇದಾನಿಂ ಅನ್ವಯಃ. ಹೇ ಮಹರ್ಷೇ, ಅಹಂ ಏತತ್ ಶ್ರೋತುಂ ಇಚ್ಛಾಮಿ ಹಿ ಮೇ ಪರಂ ಕೌತೂಹಲಂ ಅಸ್ತಿ ತ್ವಂ ಏವಂ ವಿಧಂ ನರಂ ಜ್ಞಾತುಂ ಸಮರ್ಥಃ ಅಸಿ. ಇದಾನಿಂ ಪದಚ್ಛೇದಃ ಪದಸ್ವರೂಪಂ ಚ. ಏತತ್ ಸರ್ವನಾಮ ಶಬ್ದ ದಕಾರ ಅಂತ ನಪುಂಸಕಲಿಂಗ ಪ್ರಥಮಾ ವಿಭಕ್ತಿ ಏಕವಚನ. ಇಚ್ಛಾಮಿ ಇಶ್ ಇಚ್ಛಾಯಾಮ್ ಇತಿ ಧಾತೋಃ ಕರ್ತರಿ ಪರಸ್ಮೈಪದಿ ಲಟ್ ಲಕಾರ ಉತ್ತಮ ಪುರುಷ ಏಕವಚನಂ. ಇಚ್ಛತಿ ಇಚ್ಛತಃ ಇಚ್ಛಂತಿ ಇಚ್ಛಸಿ ಇಚ್ಛತಃ ಇಚ್ಛತ ಇಚ್ಛಾಮಿ ಇಚ್ಛಾವಹ ಇಚ್ಛಾಮಹ ಲಕಾರ ರೂಪಾಣಿ. ಅಹಂ ಅಸ್ಮತ್ ಶಬ್ದಃ ದಕಾರಾಂತಃ ಪುಲ್ಲಿಂಗಃ ಪ್ರಥಮಾ ವಿಭಕ್ತಿ ಏಕವಚನಂ. ಶ್ರೋತುಂ ಶ್ರು ಶ್ರವಣೆ ಇತಿ ಧಾತೋಃ ತುಮುನ್ ಪ್ರತ್ಯಯಾಂತಂ ಅವ್ಯಯಂ. ಪರಂ ಅಕಾರಾಂತಃ ನಪುಂಸಕಲಿಂಗಃ ಪ್ರಥಮಾ ವಿಭಕ್ತಿ ಏಕವಚನಂ. ವಿಭಕ್ತಿ ಏಕವಚನಂ. ಇಲ್ಲಿ ಕೌತೂಹಲಂ ನಪುಂಸಕಲಿಂಗವಾಗಿರೋದ್ರಿಂದ ಪರ ಶಬ್ದವು ವಿಶೇಷ ವಿಶೇಷ ಭಾವದಿಂದ ನಪುಂಸಕಲಿಂಗವಾಗಿ ಇದೆ. ಹಿ ಅವ್ಯಯಂ ಮೇ ಅಸ್ಮತ್ ಶಬ್ದಃ ದಕಾರಾಂತಃ ಪುಲ್ಲಿಂಗಃ ಷಷ್ಠಿ ವಿಭಕ್ತಿ ಏಕವಚನಂ. ಹೇ ಮಹರ್ಷೇ ಇಕಾರಾಂತಃ ಪುಲ್ಲಿಂಗಃ ಸಂಬೋಧನಾ ವಿಭಕ್ತಿ. ತ್ವಂ ಯುಷ್ಮತ್ ಶಬ್ದಃ ದಕಾರಾಂತಃ ಪುಲ್ಲಿಂಗಃ ಪ್ರಥಮಾ ವಿಭಕ್ತಿ ಏಕವಚನಂ. ಸಮರ್ಥಃ ಅಕಾರಾಂತಃ ಪುಲ್ಲಿಂಗಃ ಪ್ರಥಮಾ ವಿಭಕ್ತಿ ಏಕವಚನಂ. ಅಸಿ ಅಸಭುವಿ ಧಾತೋಃ ಅಸಭುವಿ ಇತಿ ಧಾತೋಃ ಕರ್ತರಿ ಪರಸ್ಮೈಪದಿ ಲಟ್ ಮಧ್ಯಮ ಪುರುಷ ಏಕವಚನಂ. ಅಸ್ತಿ ಸ್ತಃ ಸಂತಿ ಅಸಿ ಸ್ತಃ ಸ್ಥ ಅಸ್ಮಿ ಸ್ವಃ ಸ್ಮಃ. ಜ್ಞಾತು ಜ್ಞಾ ಅವಬೋಧನೆ ಇತಿ ಧಾತೋಃ ತುಮುನ್ ಪ್ರತ್ಯಯಾಂತಂ ಅವ್ಯಯಂ. ಏವಂ ಅವ್ಯಯಂ ವಿಧಂ ಅಕಾರಾಂತಃ ಪುಲ್ಲಿಂಗಃ ದ್ವಿತೀಯ ವಿಭಕ್ತಿ ಏಕವಚನಂ. ನರಂ ಅಕಾರಾಂತಃ ಪುಲ್ಲಿಂಗಃ ದ್ವಿತೀಯ ವಿಭಕ್ತಿ ಏಕವಚನಂ. ಇಲ್ಲಿ ನರ ಶಬ್ದಕ್ಕೆ ಗುಣವಾಗಿ ವಿಧಂ ಬಂದು ವಿಶೇಷಣ ವಿಶೇಷ ಭಾವ ಇಲ್ಲಿ ಬಂದಿವೆ. ಇದಾನಿಂ ಸಂಧಿ. ಇಲ್ಲಿ ಏತತ್ ಇಚ್ಛಾಮಿ ಈ ಎರಡು ಪದ ಮಧ್ಯದಲ್ಲಿ ಜಸ್ತ್ವ ಸಂಧಿ ಬಂದಿದೆ. ತಾ ಬಂದು ದಾವಾಹಿ ಕನ್ವರ್ಟ್ ಆಗಿದೆ. ಇತ್ತು ಪ್ಲಸ್ ಈ ಬಂದು ದಿ ಆಗಿ ಏತದ್ ಇಚ್ಛಾಮಿ ಅಂತಾಗಿದೆ. ಆಮೇಲೆ ಇಚ್ಛಾಮಿ ಅಹಂ ಇದು ಎರಡು ಪದಕ್ಕೆ ಮಧ್ಯದಲ್ಲಿ ಎನ್ ಸಂಧಿ ಬಂದಿದೆ. ಪೂರ್ವ ಪದದ ಕೊನೆಯಲ್ಲಿ ಈ ಏನು, ಉತ್ತರ ಪದದ ಮೊದಲಲ್ಲಿ ಆ ಬಂದಿದೆ. ಈ ಪ್ಲಸ್ ಆ ಸೇರಿ ಇಚ್ಛಾಮಿ ಅಹಂ ಹಂಗಂತ ಆಗಿದೆ. ಆಮೇಲೆ ಸಮರ್ಥಃ ಅಸಿ ಇದು ಸಮರ್ಥೋಸಿ ಅಂತ ಇದೆ. ಇದು ಬಂದು ವಿಶೇಷ ನಿಯಮ ವಿಸರ್ಗ ಸಂಧಿ. ವಿಸರ್ಗಕ್ಕೆ ಮುಂದ ವಿಸರ್ಗಕ್ಕೆ ಹಿಂದ ಆ ಇದೆ. ಸೊ ಹಾಗಾಗಿ ಆ ಮಧ್ಯ ವಿಸರ್ಗ ಸಂಧಿ ಆಗಿದೆ. ವಿಸರ್ಗ ರಿಪ್ಲೇಸ್ಡ್ ಬೈ ಓಕಾರ, ಆ ಬಂದು ರಿಪ್ಲೇಸ್ಡ್ ಬೈ ಅಲ್ಚಿಂಗ. ಇದಾನಿಂ ಸಮಾಸಃ. ಇಲ್ಲಿ ಹೇ ಮಹರ್ಷೇ ಸಮಾಸ ಮಾಡಬೇಕು. ಹೇ ಮಹರ್ಷೇ ಸಂಬೋಧನಾ ವಿಭಕ್ತಿಯಲ್ಲಿದೆ. ಇದನ್ನ ಮೊದಲ ಪ್ರಥಮಾ ವಿಭಕ್ತಿ ತಗೊಂಡು ಹೋಗ್ಬೇಕು. ಆವಾಗ ಮಹರ್ಷಿ ಅಂತ ಆಗುತ್ತೆ. ಇದಕ್ಕೆ ಅರ್ಥ ನೋಡಿದ್ರೆ ಶ್ರೇಷ್ಠರಾದ ಋಷಿಗಳು ಆಗಂತ, ಋಷಿಯು ಶ್ರೇಷ್ಠರಾದ ಋಷಿಯು ಅಂತ ಆಗಬೇಕು. ಇದನ್ನ ಅನಲೈಸ್ ಮಾಡಿದರೆ ಒಂದು ಕ್ರಿಯಾಪದನ ಜೋಡಿಸ್ಬೇಕು. ಅದು ಬಂದರು ಎಂಬ ಕ್ರಿಯಾಪದನ ಜೋಡಿಸಿದ್ರೆ ಶ್ರೇಷ್ಠರಾದ ಬಂದರು ಅಂದ್ರೆ ಅರ್ಥ ಬರಲ್ಲ, ಋಷಿಯು ಬಂದರು ಅಂದ್ರೆ ಅರ್ಥ ಬರುತ್ತೆ. ಸೊ ಉತ್ತರ ಪದ ಬಂದು ಪ್ರಧಾನವಾಗಿದೆ. ಅದರಿಂದ ಇದು ತತ್ಪುರುಷ ಸಮಾಸವಾಗತ್ತೆ. ಮತ್ತು ಈ ಋಷಿಯವರು ಶ್ರೇಷ್ಠರಾದವರು ಎಂಬ ವಿಶೇಷ ಇರೋದ್ರಿಂದ ಇದು ಕರ್ಮಧಾರೆಯ ಸಮಾಸವಾಗಿ ತಗೊಬೇಕು. ಆವಾಗ ಇದು ಕರ್ಮಧಾರೆಯ ತತ್ಪುರುಷ ಸಮಾಸ ಆಗತ್ತೆ. ಇದಕ್ಕೆ ವಿಗ್ರಹವಾಗಿ ನೋಡಿದರೆ ಮಹಾಂತ ಅಸೌ ಋಷಿಚ್ಛ ಮಹರ್ಷಿ ತತ್ಸಂಬುದ್ಧೌ ಹೇ ಮಹರ್ಷಿ ಹಂಗಂತ ಆಗತ್ತೆ. ಆಮೇಲೆ ತಾತ್ಪರ್ಯ. ಇದಾನಿಂ ತಾತ್ಪರ್ಯಂ. ಇಲ್ಲಿ ವಾಲ್ಮೀಕಿ ಋಷಿಗಳು ನಾರದರನ್ನು ಕುರಿತು ಕೇಳುತ್ತಾರೆ. ಏತತ್
ಅಹಂ ಏತತ್ ಶ್ರೋತುಂ ಇಚ್ಛಾಮಿ, ನಾನು ಈ ವಿಷಯಗಳನ್ನು ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಮೇ ಪರಂ ಹಾಗಾಗಿ ಮೇ ಪರಂ ಕೌತೂಹಲಂ ಅಸ್ತಿ, ನನಗೆ ಈ ವಿಷಯದಲ್ಲಿ ಹೆಚ್ಚಾದ ಕುತೂಹಲ ಇದೆ. ಅದಾವುದು ಹಿಂದಿನ ಶ್ಲೋಕದಲ್ಲಿ ಹೇಳಿದೆ, ಗುಣವಾನ್, ಧರ್ಮಜ್ಞ, ವೀರ್ಯವಾನ್, ಆತರ ಈ ರೀತಿಯಾದ ಉತ್ತಮ ಗುಣಗಳಿಂದ ಕೂಡಿರುವ ವ್ಯಕ್ತಿ ಯಾರು ತಿಳಿಯಲಿಕ್ಕೆ ನೀವು ಸಮರ್ಥರಾಗಿ ಇದ್ದಾರಾ ಅಂತ ತಿಳಿಯಲಿಕ್ಕೆ ನನಗೆ ಇಚ್ಛೆ ಇದೆ. ಅದಕ್ಕೆ ಒಂದು ಮೇ ತ್ವಂ ಏವಂ ವಿಧಂ ನರಂ ಜ್ಞಾತುಂ ಸಮರ್ಥರಾಸಿ ಹಾಗಂತ ಹೇಳಿ ಕೇಳ್ತಾರೆ. ಈ ರೀತಿಯಾದ ಗುಣಗಳಿಂದ ಕೂಡಿದ ವ್ಯಕ್ತಿಯನ್ನು ತಿಳಿಯಲಿಕ್ಕೆ ಸಮರ್ಥರಾಗಿ ನೀವು ಇದ್ರಿ, ಅದಕ್ಕೆ ನಿಮ್ಮನ್ನು ಕೇಳ್ತೀನಿ ಅಂತ ವಾಲ್ಮೀಕಿ ಋಷಿಗಳು ನಾರದರನ್ನು ಕುರಿತು ಕೇಳುತ್ತಾರೆ. ಮತ್ತೆ ಇದು ಶ್ಲೋಕದನ್ನ ಬಂದು ಮೂರು ವಾಕ್ಯವಾಗಿ ಇದನ್ನ ಸ್ಪ್ಲಿಟ್ ಮಾಡಬೇಕು. ಒಂದು ಅಹಂ ಏತತ್ ಶ್ರೋತುಂ ಇಚ್ಛಾಮಿ, ನಾನು ಈ ವಿಷಯಗಳನ್ನ ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಅವಾಗ ಅಹಂ ಬಂದು ಕರ್ತೃವಾಚಕ ಆಗತ್ತೆ, ಇಚ್ಛಾಮಿ ಕ್ರಿಯಾವಾಚಕ ಆಗತ್ತೆ, ಏತತ್ ಬಂದು ಕರ್ಮವಾಚಕ, ಶ್ರೋತುಂ ಬಂದು ಅಪ್ರಧಾನ ಕ್ರಿಯಾಪದ ಆಗತ್ತೆ. ಅದೇ ನೆಕ್ಸ್ಟ್ ವಾಕ್ಯ ಬಂದು ಇಲ್ಲಿ ಮೇ ಪರಂ ಕೌತೂಹಲಂ ಅಸ್ತಿ, ನನಗೆ ಹೆಚ್ಚಾದ ಕುತೂಹಲ ಇದೆ. ಮೇ ಕರ್ತೃವಾಚಕ ಆಗತ್ತೆ, ಕೌತೂಹಲಂ ಕರ್ಮವಾಚಕ ಪದ, ಪರಂ ಬಂದು ಹೆಚ್ಚಾದಂತವರಿಂದ ಕರ್ಮ ವಿಶೇಷಣ ಆಗತ್ತೆ, ಅಸ್ಥಿ ಬಂದು ಕ್ರಿಯಾವಾಚಕ ಪದ. ಇಲ್ಲಿ ಇಲ್ಲದೇ ಇರೋ ಒಂದು ವಾಕ್ಯನ ನಾವು ಜೋಡಿಸಿದ್ದೀವಿ, ಅದರಿಂದ ಇದು ಬಂದು ಅಧ್ಯಾಹಾರ ಅಂತ ಇದನ್ನ ಕರಿತೀವಿ. ಅಸ್ಥಿನ ಮಾಡಿದ್ದೀವಿ. ಆಮೇಲೆ ಮೂರನೇ ವಾಕ್ಯ ಬಂದು ಇಲ್ಲಿ ಹೇ ಮಗರ್ಷೆ ತ್ವಂ ಏವಂ ವಿಧಂ ನರಂ ಜ್ಞಾತುಂ ಸಮರ್ಥಗ ಅಸಿ ಅಂತಿದೆ. ಇಲ್ಲಿ ಹೇ ಮಗರ್ಷೆ ಸಂಬೋಧನಾ ವಿಭಕ್ತಿ ಆಗತ್ತೆ, ತ್ವಂ ಕರ್ತೃವಾಚಕ ಪದ, ಇದು ಕರ್ಮವಾಚಕ ಬಂದು ನರಂ, ಇಲ್ಲಿ ವಿಧಂ ಬಂದು ಕರ್ಮ ವಿಶೇಷಣ, ಗುಣವಂತ ನರ, ಅದರಿಂದ ವಿಧಂ ಕರ್ಮ ವಿಶೇಷಣ ಆಗತ್ತೆ. ಸಮರ್ಥ ಬಂದು ಸೌಮ್ಯ ಕರ್ತೃ ವಿಶೇಷಣ, ಸಮರ್ಥರಾದ ನೀವು ಸಮರ್ಥರು, ಅದರಿಂದ ಅದು ಕರ್ತೃ ವಿಶೇಷಣ. ಅಸಿ ಕ್ರಿಯಾಪದ, ಜ್ಞಾತುಂ ಬಂದು ಅಪ್ರಧಾನ ಕ್ರಿಯಾಪದ ಆಗತ್ತೆ. ಸರ್ವನಾಮ ಶಬ್ದ ನಪುಂಸಕಲಿಂಗ. ಏತದ್ ಏತೆ ಏತಾನಿ, ಏತತ್ ಏತೆ ಏತಾನಿ, ಏತೇನ ಏತಸ್ಮೈ, ಏತಸ್ಮೈ, ಏತಸ್ಮಾತ್, ಏತಸ್ಯ ಏತಸ್ಮಿನ್, ಏತೈಹಿ ಏತೇಷಾಂ, ಏತೇಷು, ಏತಯೋಃ, ಏತಾಭ್ಯಾಂ, ಏತೇಭ್ಯಃ. ಸರಿ, ಎಲ್ಲ ಕೈ ಸಂತೋಷ ಆಯ್ತು. ಮುಂದಿನ ತಾತ್ಪರ್ಯ ಸಂಸ್ಕೃತ